ಎಸ್ಕೆ ಕರ್ನಾಟಕ ಸಪೋರ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ನಿಮ್ಮ ಮೆದುಳನ್ನು ಆರೋಗ್ಯಕರವಾಗಿ, ಚುರುಕಾಗಿ ಮತ್ತು ಹೆಚ್ಚು ಏಕಾಗ್ರತೆಯಿಂದ ಇರುವಂತೆ ಮಾಡುವ ಕೆಲವು ವಿಶಿಷ್ಟವಾದ ಬ್ರೈನ್ ಎಕ್ಸರ್ಸೈಸ್ಗಳ ಬಗ್ಗೆ ತಿಳಿಯಲಿದ್ದೇವೆ. ಉಸಿರಾಟದ ವ್ಯಾಯಾಮ ಅಥವಾ ಮೆಡಿಟೇಷನ್ಗಳಂತಹ ಸಾಮಾನ್ಯ ಸಲಹೆಗಳನ್ನು ಮರೆತುಬಿಡಿ. ಈ ವ್ಯಾಯಾಮಗಳು ತುಂಬಾ ಮೋಜಿನಿಂದ ಕೂಡಿವೆ, ಆಸಕ್ತಿದಾಯಕವಾಗಿವೆ ಮತ್ತು ನಿಮ್ಮ ಫ್ರೀ ಟೈಮ್ನಲ್ಲಿ ನೀವು ನಿಜವಾಗಿಯೂ ಆನಂದಿಸುವಂತಹದ್ದಾಗಿವೆ. ಈಗ ನೀವು ಯೋಚಿಸುತ್ತಿರಬಹುದು, ನನ್ನ ಮೆದುಳು ಈಗಾಗಲೇ ಚುರುಕಾಗಿದೆ ಅಂತ. ಹಾಗಾದರೆ ಬನ್ನಿ, ಈ ವ್ಯಾಯಾಮಗಳೊಂದಿಗೆ ಅದನ್ನು ಪರೀಕ್ಷಿಸೋಣ ಮತ್ತು ಇನ್ನೂ ಹೆಚ್ಚು ಶಾರ್ಪ್ ಮಾಡಬಹುದಾ ಅಂತ ನೋಡೋಣ. ಎಕ್ಸರ್ಸೈಸ್ 1, ಶುಲ್ಟೆ ಟೇಬಲ್. ನಮ್ಮ ಮೊದಲ ವ್ಯಾಯಾಮವು ನಿಮ್ಮ ಮೆದುಳಿಗೆ ಸವಾಲು ಹಾಕುವ ಬಗ್ಗೆ ಇದೆ. ಇದು ನಿಮ್ಮ ಅರಿವಿನ ಸಾಮರ್ಥ್ಯಗಳನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. 1 ರಿಂದ 25ರವರೆಗಿನ ಸಂಖ್ಯೆಗಳನ್ನು ರ್ಯಾಂಡಮ್ ಆಗಿ ಜೋಡಿಸಿರುವ ಗ್ರಿಡ್ ಅನ್ನು ನೀವು ನೋಡ್ತೀರಿ. ಸೆಂಟರಲ್ಲಿ ಸಂಖ್ಯೆಯ ಮೇಲೆ ಗಮನ ಹರಿಸಿ ಮತ್ತು 30 ಸೆಕೆಂಡುಗಳಲ್ಲಿ ಈ ಎಲ್ಲಾ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಹುಡುಕಲು ಪ್ರಯತ್ನಿಸಿ. ಸೊ ರೆಡಿನಾ? 3, 2, 1, ಗೋ! ಅವೆಲ್ಲವನ್ನೂ ಹುಡುಕಲು ನಿಮಗೆ ಸಾಧ್ಯವಾಯಿತೆ? ಕೆಲವು ತಪ್ಪಿ ಹೋಗಿದ್ದರೆ ಚಿಂತಿಸಬೇಡಿ. ಪ್ರಾಕ್ಟೀಸ್ ಮಾಡಿದ ಹಾಗೆ ಈ ಎಕ್ಸರ್ಸೈಸ್ ನಿಮ್ಮ ಇನ್ಫಾರ್ಮೇಶನ್ ಪ್ರಾಸೆಸಿಂಗ್ ಸ್ಪೀಡ್ ಮತ್ತು ಬಾಹ್ಯ ದೃಷ್ಟಿಯನ್ನ ಇಂಪ್ರೂವ್ ಮಾಡುತ್ತೆ. ತ್ವರಿತ ಮೆದುಳಿನ ವ್ಯಾಯಾಮಕ್ಕಾಗಿ ನೀವು ಆನ್ಲೈನ್ನಲ್ಲಿ ಅಥವಾ ಆಪ್ಗಳಲ್ಲಿ ಹೆಚ್ಚು ಶುಲ್ಟೆ ಟೇಬಲ್ ಸವಾಲುಗಳನ್ನು ಹುಡುಕಬಹುದು. ಎಕ್ಸರ್ಸೈಸ್ 2, ಮಲ್ಟಿ ಕಲರ್ ಟೆಕ್ಸ್ಟ್. ಈ ವ್ಯಾಯಾಮದಲ್ಲಿ ನೀವು ಬೇರೆ ಬೇರೆ ಬಣ್ಣಗಳಲ್ಲಿ ಬರೆದಿರುವ ಪದಗಳನ್ನು ನೋಡ್ತೀರಾ. ನಿಮ್ಮ ಕೆಲಸವೇನೆಂದರೆ ಪ್ರತಿ ಪದದ ಬಣ್ಣವನ್ನು ಗಟ್ಟಿಯಾಗಿ ಹೇಳುವುದು, ಪದವನ್ನಲ್ಲ. ಉದಾಹರಣೆಗೆ, ಕೆಂಪು ಎಂಬ ಪದವನ್ನು ನೀಲಿ ಬಣ್ಣದಲ್ಲಿ ಬರೆದಿದ್ದರೆ ನೀವು ನೀಲಿ ಎಂದು ಹೇಳಬೇಕು. ಸೊ ರೆಡಿನಾ? 3, 2, 1, ಗೋ! ಇದು ಸುಲಭ ಅಂತ ಕಾಣಿಸಬಹುದು, ಆದರೆ ಇದು ನಿಜಕ್ಕೂ ಸಾಕಷ್ಟು ಚಾಲೆಂಜಿಂಗ್ ಆಗಿದೆ. ಇದು ನಿಮ್ಮ ಮೆದುಳನ್ನು ವಿಭಿನ್ನವಾಗಿ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವಂತೆ ಒತ್ತಾಯಿಸುತ್ತದೆ. ಜೊತೆಗೆ ನೆನಪಿನ ಶಕ್ತಿ, ಏಕಾಗ್ರತೆ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಎಕ್ಸರ್ಸೈಸ್ 3, ಕಣ್ಣು ಮುಚ್ಚಿ ಮಾಡುವುದು. ಈ ವ್ಯಾಯಾಮದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಉದಾಹರಣೆಗೆ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಕಾಗದದ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ. ವೃತ್ತ, ತ್ರಿಕೋನ ಅಥವಾ ಚೌಕದಂತಹ ಸರಳ ಆಕಾರಗಳನ್ನು ಬಿಡಿಸಿ ಅಥವಾ ನಿಮ್ಮ ಫೋನ್ನಲ್ಲಿ ಏನನ್ನಾದರೂ ಟೈಪ್ ಮಾಡಿ. ಈಗಲೇ ಯಾಕೆ ಟ್ರೈ ಮಾಡಬಾರ್ದು? ವಿಡಿಯೋ ಪಾಸ್ ಮಾಡಿ ಮತ್ತು ಕಣ್ಣು ಮುಚ್ಚಿಕೊಂಡು ಕಮೆಂಟ್ಸ್ನಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ. ಈ ಎಕ್ಸರ್ಸೈಸ್ ನಿಮ್ಮ ಬ್ರೈನ್ ಅನ್ನ ಆಕ್ಟಿವ್ ಆಗಿ ಇಡುತ್ತೆ ಮತ್ತು ಪ್ರಾದೇಶಿಕ ಸ್ಮರಣೆ, ಸ್ಪೇಷಿಯಲ್ ಮೆಮರಿ ಹಾಗೂ ನೆನಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಚುರುಕುಗೊಳಿಸುತ್ತದೆ. ಎಕ್ಸರ್ಸೈಸ್ 4, ಹ್ಯಾಂಡ್ ಕೋಆರ್ಡಿನೇಷನ್. ಈಗ ಹ್ಯಾಂಡ್ ಕೋಆರ್ಡಿನೇಷನ್ ಮೇಲೆ ಕೆಲಸ ಮಾಡೋಣ. ನಿಮ್ಮ ರೈಟ್ ಹ್ಯಾಂಡ್ ನಿಂದ ಪೀಸ್ ಅಂತ ಸೈನ್ ಮಾಡಿ ಮತ್ತು ಲೆಫ್ಟ್ ಹ್ಯಾಂಡ್ ನಿಂದ ಓಕೆ ಅಂತ ಸೈನ್ ಮಾಡಿ. ನೆಕ್ಸ್ಟ್ ಇದನ್ನ ಸ್ವಿಚ್ ಮಾಡಿ. ಲೆಫ್ಟ್ ಹ್ಯಾಂಡ್ ನಲ್ಲಿ ಪೀಸ್ ಸೈನ್ ಮತ್ತು ರೈಟ್ ಹ್ಯಾಂಡ್ ನಲ್ಲಿ ಓಕೆ ಅಂತ ಸೈನ್ ಮಾಡಿ. 10 ಸೆಕೆಂಡ್ಸ್ ಒಳಗೆ ಕಂಟಿನ್ಯೂ ಆಗಿ 5 ಸಾರಿ ಇದನ್ನ ಮಾಡೋಕೆ ಟ್ರೈ ಮಾಡಿ. ಸೊ ರೆಡಿ? 3, 2, 1, ಗೋ! ಈ ಎಕ್ಸರ್ಸೈಸ್ ಮೈಂಡ್ ಬಾಡಿ ಕನೆಕ್ಷನ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಎಕ್ಸರ್ಸೈಸ್ 5, ಯೂಸಿಂಗ್ ಯೋರ್ ನಾನ್ ಡಾಮಿನೆಂಟ್ ಹ್ಯಾಂಡ್. ಈ ನೆಕ್ಸ್ಟ್ ಎಕ್ಸರ್ಸೈಸ್ ಎಷ್ಟು ಸಿಂಪಲ್ ಆಗಿದೆ ಅಷ್ಟೇ ಪವರ್ಫುಲ್ ಆಗಿದೆ. ನೀವು ನಾರ್ಮಲಿ ನಿಮ್ಮ ಡಾಮಿನೆಂಟ್ ಹ್ಯಾಂಡ್ ನಿಂದ ಮಾಡೋ ಕೆಲಸಗಳಿಗೆ ನಿಮ್ಮ ನಾನ್ ಡಾಮಿನೆಂಟ್ ಹ್ಯಾಂಡ್ ಯೂಸ್ ಮಾಡಿ. ನೀವು ಸಾಮಾನ್ಯವಾಗಿ ನಿಮ್ಮ ಬಲಗೈಯಿಂದ ಹಲ್ಲುಜ್ಜುತ್ತಿದ್ದರೆ ನಿಮ್ಮ ಎಡಗೈಯನ್ನು ಬಳಸಲು ಪ್ರಯತ್ನಿಸಿ. ನಿಮ್ಮ ನಾನ್ ಡಾಮಿನೆಂಟ್ ಹ್ಯಾಂಡ್ ನಿಂದ ಬರೆಯೋದು, ತಿನ್ನೋದು ಮತ್ತು ಬೇರೆ ಟಾಸ್ಕ್ಸ್ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ಎಕ್ಸ್ಟ್ರಾ ವರ್ಕ್ಔಟ್
ಸಿಗುತ್ತೆ. ಇದು ಹೊಸ ನ್ಯೂರಲ್ ಕನೆಕ್ಷನ್ಸ್ ಫಾರ್ಮ್ ಮಾಡುತ್ತೆ ಮತ್ತು ಮೈಂಡ್ ಬಾಡಿ ಲಿಂಕ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ನೀವು ಈ ವಿಡಿಯೋವನ್ನ ಎಂಜಾಯ್ ಮಾಡ್ತಿದ್ರೆ ನಿಮ್ಮ ಪ್ರಧಾನವಲ್ಲದ ಕೈಯಿಂದಲೇ ಲೈಕ್ ಬಟನ್ ಒತ್ತಲು ಯಾಕೆ ಪ್ರಯತ್ನಿಸಬಾರದು? ಎಕ್ಸಸೈಸ್ 6, ಬ್ರೈನ್ ಗೇಮ್ಸ್. ವಿಡಿಯೋ ಗೇಮ್ಸ್ ಅಡಿಕ್ಟಿವ್ ಆಗಿರುತ್ತೆ ಅಂತ ನಾವು ಯಾವಾಗ್ಲೂ ಕೇಳ್ತಿರ್ತೀವಿ. ಆದ್ರೆ ಬ್ರೈನ್ಗೆ ಚಾಲೆಂಜ್ ಮಾಡೋ ಗೇಮ್ಸ್ ನಿಮ್ಮ ಡಿಸಿಷನ್ ಮೇಕಿಂಗ್ ಮತ್ತು ಮೆಮರಿನ್ ಇಂಪ್ರೂವ್ ಮಾಡುತ್ತೆ ಅಂತ ರಿಸರ್ಚ್ ತೋರಿಸುತ್ತೆ. ಕ್ಯಾಂಡಿ ಕ್ರಶ್ ತರ ಅಡಿಕ್ಟಿವ್ ಗೇಮ್ಸ್ ಬದಲು ನಿಮ್ಮನ್ನ ಯೋಚಿಸೋಕೆ ಹಚ್ಚುವ ಸುಡೋಕು, ಚೆಸ್, ರಿಡಲ್ಸ್ ಅಥವಾ ವರ್ಡ್ ಸ್ಕ್ರಾಂಬಲ್ಸ್ ಅಂತಹ ಗೇಮ್ಸ್ ಸೆಲೆಕ್ಟ್ ಮಾಡಿ. ಲ್ಯೂಮೋಸಿಟಿ ಅಂತಹ ವೆಬ್ಸೈಟ್ಸ್ ನಿಮ್ಮ ಬ್ರೈನ್ ಶಾರ್ಪ್ ಆಗಿ ಇಡಲು ತುಂಬಾ ಫ್ರೀ ಬ್ರೈನ್ ಟ್ರೈನಿಂಗ್ ಗೇಮ್ಸ್ ಪ್ರೊವೈಡ್ ಮಾಡುತ್ತವೆ. ಎಕ್ಸಸೈಸ್ 7, ಲಿಮಿಟಿಂಗ್ ಟೆಕ್ನಾಲಜಿ ಡಿಪೆಂಡೆನ್ಸ್. ಲಾಸ್ಟ್ ಆಗಿ ಟೆಕ್ನಾಲಜಿ ಮೇಲಿನ ನಿಮ್ಮ ಡಿಪೆಂಡೆನ್ಸ್ ಅನ್ನ ಲಿಮಿಟ್ ಮಾಡೋಕೆ ಟ್ರೈ ಮಾಡಿ. ಟೆಕ್ನಾಲಜಿ ಲೈಫ್ ಅನ್ನ ಈಸಿ ಮಾಡುತ್ತಾದ್ರೂ ಅದರ ಮೇಲೆ ತುಂಬಾ ಡಿಪೆಂಡ್ ಆಗೋದ್ರಿಂದ ನಿಮ್ಮ ಬ್ರೈನ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ವರ್ಡ್ಸ್ ನೆನಪಿಟ್ಕೊಳ್ಳೋದು, ಕ್ಯಾಲ್ಕುಲೇಟರ್ ಇಲ್ಲದೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಕಾಂಟ್ಯಾಕ್ಟ್ ನಂಬರ್ಸ್ ನೆನಪಿಟ್ಕೊಳ್ಳುವಂತಹ ಸ್ಮಾಲ್ ಟಾಸ್ಕ್ಸ್ ಮ್ಯಾನ್ಯುಯಲಿ ಪ್ರಾಕ್ಟೀಸ್ ಮಾಡಿ. ಇದು ನಿಮ್ಮ ಮೆಮರಿ ಸ್ಟ್ರಾಂಗ್ ಮಾಡುತ್ತೆ ಮತ್ತು ನಿಮ್ಮ ಮೇಲೆ ನೀವೇ ಡಿಪೆಂಡ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಯಾವಾಗ್ಲೂ ಲಿಸ್ಟ್ಸ್ ಮಾಡೋ ಬದಲು ಲಿಸ್ಟ್ ಇಲ್ದೇನೆ ವಿಷಯಗಳನ್ನ ನೆನಪಿಟ್ಕೊಳ್ಳೋಕೆ ನಿಮಗೆ ನೀವೇ ಚಾಲೆಂಜ್ ಮಾಡಿ. ಇದು ಕಂಪ್ಲೀಟ್ಲಿ ಲಿಸ್ಟ್ಸ್ ಮಾಡೋದನ್ನ ಬಿಡುವ ಬಗ್ಗೆ ಅಲ್ಲ, ಬದಲಾಗಿ ನಿಮ್ಮ ಮೆಮರಿನ ನಿಮ್ಮ ಫಸ್ಟ್ ಟೂಲ್ ಆಗಿ ಮಾಡ್ಕೊಳ್ಳೋ ಬಗ್ಗೆ. ಸೊ ಇವತ್ತಿಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಥಮ್ಸ್ ಅಪ್ ಮಾಡೋಕೆ ಮರಿಬೇಡಿ. SK ಕರ್ನಾಟಕ ಸಪೋರ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲಾ ಲೇಟೆಸ್ಟ್ ಕಂಟೆಂಟ್ ಅಪ್ಡೇಟ್ಸ್ ಪಡೆಯಲು ಬೆಲ್ ಐಕಾನ್ ಹಿಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಯಲು ನಾನು ಕಾಯ್ತಾ ಇದ್ದೀನಿ. ಖಂಡಿತವಾಗಿಯೂ ಅವುಗಳನ್ನು ಕೆಳಗಿನ ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಸ್ಟೇ ಕ್ಯೂರಿಯಸ್.